ಅದ ನಾವು ರೈತರು ವಾಯರ್ ಹರಿದು ಬಂದಿರ್ತಂದ್ರೆ ಎಲ್ಸಿ ಕೊಡಲ್ಲ ಯಾಕೆ ಸರ್? ಯಾರೋ ಒಬ್ರು ಬಂದ್ ಮಾಡ್ಕೊಂಡು ಹೋಗ್ತಾರೆ, ಮೇಲೆ ಯಾವ ಬೆಳೆ ಕಾಣಿಸುತ್ತಾ ಬೆಳೆನ ಫೋಟೋ ಹೊಡ್ಕೊಂಡು ಬಿಜಾಪುರ ಬಿಟ್ಟು ಬಂದಿವ್ರಿ. ಕೇಬಲ್ನ ಕಟ್ಟಗೆ ವಿದ್ಯುತ್ ಕಂಬ ಅದಾವು ತಗಿರಿ. ವಿದ್ಯುತ್ ವೈರ್ ಹರಿದು ಬಿದಿರನ್ನ ನಮ್ಗ ಎಲ್ಸಿ ಕೊಡಂಗಿಲ್ಲ. ಹಣ ಕೊಡುತ್ತನ ರೈತರ ಕೆಲಸ ಮಾಡಾಗಿಲ್ಲ. ನಾವು ಬಡವರದಿವಿ. ನಮ್ಮ 2 ಎಕರೆ ಹೊಲದಾಗ ಸರ್ಕಾರಿ ದವಾಖಾನಿ ದನದ ದವಾಖಾನಿ ಕಟ್ಟ್ಯಾರ. ನಮಗ ಪರಿಹಾರ ಕೊಟ್ಟಿಲ್ಲ. ಹೆರಿಗೆಗೆ ಸರ್ಕಾರಿ ದವಾಖಾನೆಗೆ ಕರ್ಕೊಂಡು ಹೋದ್ರ ಡಾಕ್ಟರ್ ಇಲ್ಲ, ಬಿಜಾಪುರಕ್ಕೆ ಹೋಗಿ ಅಂತಾರ. ಈ ಎಲ್ಲ ಮಾತುಗಳು ಕೇಳಿ ಬಂದಿದ್ದು ಎಲ್ಲಿ ಎನ್ನುವುದು ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಹೌದು, ಈ ಮಾತುಗಳು ಕೇಳಿ ಬಂದಿರುವುದು ಕೋಲಾರ ತಾಲೂಕಿನ ಮಲಘಾಣ ಗ್ರಾಮದಲ್ಲಿ. ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ವಿಜಯಪುರ ತಾಲೂಕು ಆಡಳಿತ, ಕೋಲ್ಹಾರಿವರ ವತಿಯಿಂದ ಕೋಲ್ಹಾರ ತಹಶೀಲ್ದಾರ್ ಪಿಜಿ ಪವಾರ್ ಅಧ್ಯಕ್ಷತೆಯಲ್ಲಿ ಜರುಗಿದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಪಿಜಿ ಪವಾರ್ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ತೋಟಗಾರಿಕೆ, ಕೃಷಿ, ರೇಷ್ಮೆ, ಸಮಾಜ ಕಲ್ಯಾಣ, ಮಹಿಳಾ ಮಕ್ಕಳ ಕಲ್ಯಾಣ, ಆರೋಗ್ಯ, ಅಬಕಾರಿ, ಹೆಸ್ಕಾಂ ಸೇರಿದಂತೆ ಹಲವು ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ದೊರಕುವ ಯೋಜನೆ ಮಾಹಿತಿ ಸದುಪಯೋಗ ಪಡೆದುಕೊಳ್ಳುವ ಕುರಿತು ತಿಳಿಸಿದರು. ಹೆಸ್ಕಾಂ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿ ತನ್ನನ್ನು ರೈತರು ತಹಶೀಲ್ದಾರ್ ಗಮನಕ್ಕೆ ತರಬಯಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ವಠಾರ್ ಗ್ರಾಮಸ್ಥರ ಪರವಾಗಿ ಕ್ರೀಡಾಂಗಣ, ಕೆರೆ, ಬಸ್ ಸೌಕರ್ಯ ಸೇರಿದಂತೆ ಹಲವು ಬೇಡಿಕೆಯ ಮನವಿಯನ್ನು ತಹಶೀಲ್ದಾರರಿಗೆ ಸಲ್ಲಿಸಿದರು. ಸಂಧ್ಯಾ, ಅಂಗವಿಕಲ, ವಿಧವಾ ಸೇರಿದಂತೆ ಹಲವು ಪಿಂಚಣಿ ಫಲಾನುಭವಿಗಳಿಗೆ ಸ್ಥಳದಲ್ಲಿ ಆದೇಶ ಪತ್ರವನ್ನು ತಹಶೀಲ್ದಾರ್ ನೀಡಿದರು. ಇನ್ನುಳಿದ ಹಲವು ಇಲಾಖೆ ಸೌಲಭ್ಯಗಳನ್ನು ಪಡೆಯಲು ಸಹ ಗ್ರಾಮಸ್ಥರು ಲಿಖಿತ ರೂಪದಲ್ಲಿ ಅರ್ಜಿ ಸಲ್ಲಿಸುತ್ತಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ವಠಾರ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಹಾಲಿ ಸದಸ್ಯ ಅಶೋಕ್ ನಿಂಗ್ನೂರ್, ಉಪ ತಹಶೀಲ್ದಾರ್ ಗಿರಿನಿವಾಸ್ ಸೇರಿದಂತೆ ತಾಲೂಕು ಪಟ್ಟಣದ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಸಸಿಗೆ ನೀರು ಹಾಕುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಬೇಕೆಂದು ಕೇಳಿಕೊಳ್ತೇನೆ. ಗ್ರಾಮದಲ್ಲಿ ಇರುವ ಕುಂದುಕೊರತೆಗಳನ್ನು ಗ್ರಾಮದಲ್ಲೇ ಹೋಗಿ ಅಲ್ಲಿ ಇರುವಂತಹ ಸಾರ್ವಜನಿಕರ ಕುಂದುಕೊರತೆಯನ್ನು ಆಲಿಸಿ ಅಲ್ಲೇ ಪರಿಹಾರ ಕೊಡಬೇಕು, ಅಲ್ಲೇ ಪರಿಹಾರ ನೀಡಬೇಕಂತ ಹೇಳಿ ಸರ್ಕಾರದ ಒಂದು ದಿಟ್ಟ ನಿರ್ಧಾರದಂತೆ ನಾವು ಇಂದು ತಾಲೂಕು ಆಡಳಿತ ವತಿಯಿಂದ ಮಲಘಾಣ ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆ ಮಾಡಿಕೊಂಡಿವಿ. ಎಲ್ಲ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ನಿಮಗೆ ಯಾವ ಗ್ರಾಮಕ್ಕೆ ಸಂಬಂಧಪಟ್ಟ ಸಾರ್ವಜನಿಕವಾಗಿ ಆಗಲಿ ವೈಯಕ್ತಿಕವಾಗಿ ಆಗಲಿ ಯಾವುದೇ ಒಂದು ಸಮಸ್ಯೆ ಅಥವಾ ಮನವಿ ಇದ್ದರೆ ನೀವು ನಮ್ಮ ಲಿಖಿತ ಮುಖಾಂತರ ನಮಗೆ ಇಲ್ಲಿ ಕೊಡಬೇಕು. ನಾವು ಇದನ್ನ ಇಲ್ಲೇ ಪರಿಹಾರ ಆಗುವಂತ ಇದು ಇದ್ದರೆ ಇಲ್ಲೇ ಪರಿಹಾರ ಮಾಡಲಿಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ಸೂಚನೆ ಕೊಡ್ತೀವಿ. ಕೆಲವು ವಿಷಯಗಳು ಕ್ಲಿಷ್ಟಕರಂದ್ರೆ ಸ್ವಲ್ಪ ಜಿಲ್ಲಾ ಮಟ್ಟದಲ್ಲಿ ಆಗುವಂತ ಕಾರ್ಯ ಇದ್ರೆ ನಾವು ಅಲ್ಲಿನ ರವಾನೆ ಮಾಡಿ ನಿಮ್ಮ ಕುಂದುಕೊರತೆಯನ್ನು ನಾವು ಪರಿಹಾರ ಮಾಡಲಿಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಜೊತೆಗೆ ನೀವು ಈಗೇನು ನಾವು ಇಲ್ಲಿ ಗ್ರಾಮಕ್ಕೆ ಬಂದಿರುವಂತ ನೀವು ಎಲ್ಲ ಇದನ್ನು ಮಾತ್ರ ಇದು ಮಾಡಂಗಿಲ್ಲ. ಇಲ್ಲಿ ನಾವು ಹೊರ ಏನಿದೆಯಲ್ಲ ಈಗ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಯೋಜನೆಗಳು 7-8 ಯೋಜನೆ ಇದಾವೆ. ಆ ಯೋಜನೆಗೆ ನಾವು ಲಾಸ್ಟ್ ಇದಕ್ಕೆ ನಾವು ಮಂಜೂರಾತಿ ಮಾಡಿದ ಲಾಸ್ಟ್ ಪಿಂಚಣಿ ಯೋಜನೆ ಅಂತಿತ್ತು, ಅದನ್ನು ನಾವು ಅದಾಲತ್ ಮಾಡಿ ಒಂದೇ ಶನಿವಾರದಲ್ಲಿ ನಾವು ಕ್ರಮ ಕೈಗೊಂಡಿವಿ. ಇನ್ನು ಅಂತ ಕೆಲವು ಫಲಾನುಭವಿ ಉಳಿದುಕೊಂಡ್ರೆ ಕೂಡ ನೀವು ಈಗ ನಮಗೆ ಇಲ್ಲಿ ಅರ್ಜಿ ಕೊಟ್ಟರೆ ನಾವು ಹೊರ ಫಲಾನುಭವಿಗೆ ಅದನ್ನು ಕೂಡ ನಾವು ಮಂಜೂರು ಮಾಡ್ತೀವಿ. ಜೊತೆಗೆ ಬೇರೆ ಬೇರೆ ಇಲಾಖೆ ಯಾವ್ಯಾವ್ದು ಬೇರೆ ಬೇರೆ ಸಮಸ್ಯೆ ಇದ್ರು ಕೂಡ ಎಲ್ಲ ಅಧಿಕಾರಿಗಳು ಮಿತ್ರರೆಲ್ಲ ಬಂದಿದ್ದಾರೆ. ನೀವು ಇದನ್ನ ಅಲ್ಲಿ ಲಿಖಿತ ಮುಖಾಂತರವಾಗಿ ನಮ್ಗೆ ಅರ್ಜಿ ಕೊಟ್ರೆ ನಾವು ಅದನ್ನ ಪರಿಹಾರ ಮಾಡ್ಲಿಕ್ಕೆ ಇಲ್ಲೇ ಇದು ಮಾಡ್ತೀವಿ ಅಂತ ಹೇಳ್ತಾ ನಮ್ಗೆ ಇಲ್ಲಿ ಬಂದಂತ ನಾವು ಈ ಗ್ರಾಮಕ್ಕೆ ಬಂದು ಈ ಸಭೆ ಎಲ್ಸಿ ತಗೊಂಡಾರ ಎಲ್ಸಿ ತಗೊಂಡಾರ ಸ್ವಾಮಿಗಳನ್ನ ಕೇಳ್ರಿ, ಲೈನ್ಮನ್ ಕೇಳಿ ನಾ ಎಲ್ಸಿ ಟೆಸ್ಟ್ ಮಾಡಿ ಒಂದು ತಾಸು ಹಾಕ್ತೀನಿ, ನಾ ಯಾಕೆ ಲೈನ್ ಹಾಕಿ ಯಾಕಪ್ಪ ಕೇಳಿದ್ರೆ ಅವಾಗ ಹಾಕಕ್ಕೆ ಹೋಗ್ತಾರೆ ಲೈನ್. ಅದಾಲತ್ ನಮ್ಮೂರಾಗ ಹಮ್ಮಿಕೊಂಡಿದ್ದೆವು. ನಮಗೆ ಒಳ್ಳೆಯ ಸುಸಂದಿ. ಯಾಕಂದ್ರೆ ಸರ್ ಹೇಳಿದ್ರು ಯಾವ ಊರಾಗ ಪಿಂಚಣಿ ಅದಾಲತ್ ಮಾಡಿದ್ರು ಇಷ್ಟು ಪಿಂಚಣಿ ಎಲ್ಲಿ ನಾವು ಕೊಟ್ಟಿಲ್ಲ. ಆದ್ರೆ ನಿಮ್ಮ ಊರಿಗೆ ಹೆಚ್ಚುವರಿಯಾಗಿ ಕೊಟ್ಟ 67 ಪಿಂಚಣಿ ವಿವಾಹಿತರು ಇರ್ಬೋದು,
ಮತ್ತು NTPC ಸಹಿತ ಹೋಗಿ ಸಂತ್ರಸ್ತರಾಗಿದ್ದಾರೆ. 2 ಆ ಸಂಖ್ಯೆಯಿಂದ ಹೆಚ್ಚಿನ ಶಿಕ್ಷಣ ಸಲುವಾಗಿ ಮಕ್ಕಳು ಓದುವಲ್ಲಿ ಆಸಕ್ತಿ ವಹಿಸಿ ಬರ್ತಾ ಇದ್ದಾರೆ. ಹೆಚ್ಚು ಕಡಿಮೆ 700ರಿಂದ 800 ಜನ ಒಟ್ಟ ವಿದ್ಯಾರ್ಥಿಗಳಿದ್ದಾರೆ. ಆದ ಸಲುವಾಗಿ ಈಗ ನಮ್ಮ ಗ್ರಾಮಕ್ಕೊಂದು ವಿಶೇಷವಾಗಿ ಬಾಲಕ ಹಾಗೂ ಬಾಲಕಿಯರ ಒಂದು ವಸತಿ ನಿಲಯ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಕೊಟ್ಟ ಅವರಿಗೆ ಒಂದು ಪತ್ರ ಸಹಿತ ಕೊಡ್ತಾ ಇದ್ದೇವೆ. ಕೆರೆ ಪುನರುಜ್ಜೀವನ ಕೇಸಿದ 11 ಎಕರೆನ ನಮ್ಮ PRDO ಬಿಟ್ಟಿದ್ರು. ಇಲ್ಲಿ ಈ ನಮ್ಗೆಲ್ಲ ನಮ್ಮ ಕವಟಿಯವರಿಗೆ ಹೇಳ್ಬೇಕಂದ್ರೆ ಕುರಿ ದಂಡಿ ಅಂತ ಕೆರೆ ಮಾಡ್ಬೇಕಂತ ಕೇಸಿ ಕೆರೆ ಪುನರುಜ್ಜೀವನ 11 ಎಕರೆ ಬಿಟ್ಕೊಟ್ಟಾರ. ಅಲ್ಲಿ ಕೆರೆ ಮಾಡೋದ್ರಿಂದ ನಮ್ಮ ಊರಿಗೆ ನೈರ್ಮಲ್ಯಕರಣ ಆಗೈತಿ. ಮತ್ತೆ ಕೆಳಗಡೆ ಒಂದು ಸ್ಮಶಾನ ಅದ, ಸ್ಮಶಾನ ಹಾಳಾಗೈತಿ. ಈಗ ನೈರ್ಮಲ್ಯಕರಣ ಆಗೈತಿ. ಈಗ ಮಳೆ ಹೆಚ್ಚಾದ್ರೆ ನಮ್ಮ ಊರಾಗ ಅರ್ಧ ನೀರು ಇರ್ತೈತಿ. ಅದಕ್ಕೆ ಅದನ್ನ ರದ್ದುಪಡಿಸಿಕೊಂಡು ಅಲ್ಲೇ ನಮಗೆ ತಾಲೂಕಾ ಕ್ರೀಡಾಂಗಣವನ್ನು ಮಾಡಿಕೊಡಬೇಕು. ಎಲ್ಲ ಯುವಕರಿಗೆ ಒಂದು ಒಳ್ಳೆಯ ತಮ್ಮಲ್ಲಿ ವಿನಂತಿ ಮೇರೆಗೆ ಅದನ್ನು ಚೇಂಜ್ ಮಾಡಲಿಕ್ಕೆ ಮತ್ತೆ ಚೇಂಜ್ ಮಾಡಲಿಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಸಣ್ಣ ನೀರಾವರಿ ಇಲಾಖೆಗೆ ಇದು ಮಾಡ್ತೀವಿ, ಆಕ್ಷನ್ ಮಾಡ್ಲಿಕ್ಕೆ ಹೇಳ್ತೀವಿ. ಜೊತೆಗೆ ಅಲ್ಲಿ ಕ್ರೀಡಾಂಗಣ ಮಾಡ್ಲಿಕ್ಕೆ ಹೇಳಿದ್ದಾರೆ. ಕ್ರೀಡಾಂಗಣದ ಯೋಗ್ಯತೆ ಅದು ಎಷ್ಟು ಫಿಜಿಬಲ್ ಐತಿ, ಕರೆಕ್ಟ್ ಅದ ಅಂತ ಹೇಳಿ ನಾವು ಯಾವುದು ಕ್ರೀಡಾ ಇಲಾಖೆ ಕಡೆಯಿಂದ ಮಾಹಿತಿ ತಗೊಂಡು ಅದನ್ನ ಕ್ರೀಡಾ ಇಲಾಖೆಯವರು ಒಪ್ಪಿದರೆ ಅದನ್ನು ಕ್ರೀಡಾ ಇಲಾಖೆಗೆ ನಾವು ಆ ಜಮೀನನ್ನು ವರ್ಗಾವಣೆ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ. ನೀವು ಇರಂಗಿಲ್ರಿ, ಡೆಲಿವರಿ ಬಂದಾಗ ಅಲ್ಲಿ ಬೇರೆದವ್ರು ಈ ಸದ್ಯಕ್ಕೆ ಶಂಕರ್ ಹೇಗೆ ಮಾತಾಡಿರಲ್ಲ ಅವರು, ನನಗೇನು ಅವ್ರನ್ನ ಬೇಡದವರಲ್ಲ, ಎಲ್ಲ ಒಳ್ಳೆಯವರು. ಅವ್ರು ಒಳ್ಳೆಯ ಭಾವನೆಯಿಂದ ಉದಾನ ಮಾಡಿದ್ದಾರೆ ಅವ್ರ ಹಿರಿಯರು. ಈ ಸದ್ಯಕ್ಕೆ ಈ ಜಾಗಕ್ಕೆ ತಮಗೆ ಸೇರ್ಬೇಕಾದದ್ದು ಅನ್ನುವಂತ ಒಂದು ನಿವೇದನೆಯನ್ನು ತಮ್ಮ ಹತ್ರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಗೇನಂತ ಚಿಂತೆ ಇಲ್ಲ. ಗಾಂಧಿ ಭವನಿಗೆ ಏನು ಬಿಟ್ಟಿದ್ದೀವಿ, ಆ ಗಾಂಧಿ ಭವನ ಜಾಗ ಎಲ್ಲೈತಿ ಅನ್ನೋದನ್ನ ಹದ್ದುಬಸ್ತಿ ಮಾಡಿ ತೋರಿಸಿ ಉಳಿದಂತ ಜಾಗ ಅವ್ರನ್ನ ಉಪಯೋಗ ಮಾಡಿ. ಅದು ಇಲ್ಲಿಗೆ ಬರ್ತೈತಿ ಅಂದ್ರೆ ನಾವು ಹೇಳುವುದಿಲ್ಲ. ಇದು ನಾನು ಒಬ್ಬನ ವೈಯಕ್ತಿಕ ಹಿತಾಸಕ್ತಿನೂ ಅಲ್ಲ, ಇಡೀ ಊರಿಗೆ ಅತ್ಯಂತ ಅವಶ್ಯಕತೆ ಇರುವಂತಹದ್ದು. ಇಂಥ ಊರಿಗೆ ಬೇಕಾಗಿರುವಂತಹ ಈ ಇದ್ರ ಬಗ್ಗೆ ಎಲ್ಲರೂ ಕೂಡಿ ನಾವು ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಅದಕ್ಕಾಗಿ ತಹಸೀಲ್ದಾರ್ ಸಾಹೇಬರಿಗೆ ಈಗಾಗಲೇ ಇದ್ರ ಬಗ್ಗೆ ಮಾಹಿತಿ ಹೋಗಿದ್ದು ಉಂಟು. ಆಮೇಲೆ ಏನ್ ಡಾಕ್ಯುಮೆಂಟ್ಸ್ ಬೇಕು ಅವ್ರು ಕೊಟ್ಟದ್ದಕ್ಕ, ಆಮೇಲೆ ಅದು ಉತ್ತಾರ ಆದದ್ದಕ್ಕ, ಆದದ್ದಕ್ಕ, ಇದು ಏನೇನು ಬೇಕೋ, ಆಮೇಲೆ ಜ್ಞಾಪ ಆದದ್ದಕ್ಕ, ಇದನ್ನೆಲ್ಲ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಅದಾವ. ಆ ಡಾಕ್ಯುಮೆಂಟ್ಸ್ ಯಾವ ಫಾಲ್ಸ್ ಇಲ್ಲ, ಎಲ್ಲ ನಿಮ್ಮ ತಹಸೀಲ್ದಾರ್ ಆಫೀಸಿನಿಂದ ಬಂದದ್ದು ಅದಾವ. ಸುಮಾರು ವರ್ಷಗಳಿಂದ ಅದು ಡಾಕ್ಯುಮೆಂಟ್ಸ್ ಎಲ್ಲ ಹಾಗೆ ಇದ್ದದ. ಅದಕ್ಕಾಗಿ ದಯವಿಟ್ಟು ನ್ಯಾಯ ಒದಗಿಸ್ಕೊಡ್ಬೇಕು, ಅವ್ರಿಗೂ ನ್ಯಾಯ ಸಿಗ್ಬೇಕು. ಯಾಕಂತಂದ್ರೆ ಸುಮ್ಮನೆ ನಾನು ಅಲ್ಲಿಗೆ ಬರ್ತೈತಿ, ನಾ ಅಲ್ಲಿ ಮಾಡ್ತೀನಿ. ಈಗ ನೋಡ್ತಾ ಇದ್ದೀವಿ ನಾವು ಇಲ್ಲೇ ನಿಮ್ಮ ಒಂದು ಈ ಸಭೆಯನ್ನು ಇಲ್ಲೇ ನೋಡಿದೆ. ಅಂತದ್ರಲ್ಲಿ ಇಲ್ಲೇ ಗಾಂಧಿ ಭವನ ಜಾಗ ಇರುವಾಗ ಈಗ ಶಾಪಿಂಗ್ ಕಾಂಪ್ಲೆಕ್ಸ್ ನಡೀತಾ. ಹಾಗಾದ್ರೆ ಇದು ಒತ್ತುವರಿನ ಆಗಿತ್ತಂದ್ರೆ ಇದು ನೀವು ಒತ್ತುವರಿ ಅನ್ನೋದನ್ನ ಸಾಬೀತುಪಡಿಸಬೇಕಾದಂತ ತಹಸೀಲ್ದಾರ್ ಸಾಹೇಬರ ಜವಾಬ್ದಾರಿ. ಆಮೇಲೆ ಗ್ರಾಮಸ್ಥರ ಜವಾಬ್ದಾರಿನೂ ಹೌದು. ಏನು ಅಂತಂದ್ರೆ ಇಂಥ ಒಂದು ಸಂಸ್ಥೆ, ಇಂಥ ಒಂದು ಗಾಂಧಿ ಭವನ ಎಲ್ಲಿ ಇಲ್ಲ ನಮ್ಮ ಗ್ರಾಮದಲ್ಲಿ ಉಳಿದಿ, ಇದನ್ನ ಮಕ್ಕಳಿಗೆ ಉಪಯೋಗ ಮಾಡೋಣ, ವೃದ್ಧರಿಗೆ ಉಪಯೋಗ ಮಾಡೋಣ, ಸರ್ಕಾರದ ಹಲವಾರು ಸ್ಕೀಮ್ಗಳನ್ನು ಹೇಳಿಲ್ಲ ಅಂತ ಸ್ಕೀಮ್ಗಳಿಗೆ ತರಬೇತಿಗಳನ್ನು ಕೊಡೋಣ, ಆಮೇಲೆ ಯುವಕರಿಗೆ ಏನಾದ್ರು ಜಿಮ್ ಮಾಡೋಣ. ಇಂಥ ಎಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಮಾಡಬೇಕನ್ನುವಂತ ಒಂದು ಉದ್ದೇಶ ನಮ್ಮದು ಇದೆ. ಅದಕ್ಕಾಗಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಒಂದಿದೆ ಮಹಾತ್ಮ ಗಾಂಧಿ ಹೆಸರಿನೊಳಗ. ಇಂಥ ಗಾಂಧಿ ಹೆಸರಿಂದ ಇರುವಾಗ ಇಂಥದ್ದನ್ನು ನಾವು ಸರಿಯಾದ ರೀತಿಯಿಂದ ಇಟ್ಕೊಂಡಿಲ್ಲ ಅನ್ನುವಂಥ ನಾಚಿಕೆ ನಮ್ಮ ಗ್ರಾಮದಲ್ಲಿ ಬರ್ತಾ ಇದೆ. ಯಾಕಂತಂದ್ರೆ ಕೆಲವೊಂದು ಮಂದಿಗೆ ಹೇಗಿದೆ ಅಂತಂದ್ರೆ ನಿಮ್ಮ ಊರಾಗ ಗಾಂಧಿ ಭವನ ಐದು ಅಂತ ಗೊತ್ತಿಲ್ಲ. ಯಾಕಂದ್ರೆ ಇತ್ತೀಚಿನ ಜನರೇಷನ್ಗೆ ಇದ್ರ ಅರಿವು ಬಂದಿಲ್ಲ. ಮೊದಲು ಏನೋ ಚಟುವಟಿಕೆಗಳು ನಡೀತಿದ್ವು, ಆಮೇಲೆ ಅಷ್ಟರೊಳಗಾಗಿ ಇಲ್ಲಿ ಏನೋ ಚಟುವಟಿಕೆಗಳು ನಡೀಲಿಲ್ಲ ಅನ್ನೋಂಥದ್ದು ಅಪವಾದ. ಹೌದು, ನಡೀಲಿಲ್ಲ. ಯಾಕಂದ್ರೆ ಅದನ್ನ ನಡೆಸೋರು ಅದಕ್ಕಾಗಿ ನಡೆದಿಲ್ಲ ಅಂತ ಹೇಳಿ ಅದನ್ನ ಸಂಪೂರ್ಣವಾಗಿ ನಾವು ಅವಹೇಳನ ಮಾಡೋಕ್ಕಿಂತಲೂ ಇದ್ದದನ್ನ ಸರಿಯಾದ ರೀತಿಯಿಂದ ಕರ್ಕೊಂಡು ಹೋಗಿ ಈ ಒಂದು ಸ್ವತ್ತು ಇಡೀ ಊರಿಗೆ ಸಂಬಂಧಪಟ್ಟಂತದ್ದು, ಊರಿಗೆ ಸೇರ್ಬೇಕಾದದ್ದು. ನನಗೆ ಶಂಕರನ ಬಗ್ಗೆ ಆಗಲಿ, ಮಿಗರ ಸಮುದಾಯದ ಬಗ್ಗೆ ಆಗಲಿ, ಅಥವಾ ವಟಾರ ಸಮುದಾಯದ ಬಗ್ಗೆ ಆಗಲಿ ಯಾವುದೇ ಹಿತಚಿಂತನೆ ಇಲ್ಲ. ಗ್ರಾಮದ ಹಿತಚಿಂತನೆ ದೃಷ್ಟಿಯಿಂದ ಇದು ಉಳಿಬೇಕು ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ನೋಡ್ತಾ ಇದ್ದೇನೆ. ಈ ಮಳೆ ಬಂತು, ಎಲ್ಲರ ಕೈಗಳ ಕೈಗೊಂಡು ಕೂತಿ 10% ಸಹಾಯ ಆಗುತ್ತೆ. ಜನರಲು ಮತ್ತು SC/ST ದವರಿಗೆ ಸೇರಿರುತ್ತೆ. ಕೊಡುವಂತ ಅರ್ಜಿ ಕೊಡುವಂತ ರೈತರ ರೀತಿ ಬಾಗೇವಾಡಿ ಬಂದ ಅರ್ಜಿ ಸಲ್ಲಿಸಬೇಕು. ಅದೇ ರೀತಿ ಇದರಲ್ಲಿ ಮನುಕಾ ಶೆಡ್ಗಳಿಗೆ ಸಹಾಯವನ್ನು ಕೊಡ್ತೀವಿ. ಮನುಕಾ ಶೆಡ್ ದ್ರಾಕ್ಷಿ ಬೆಳೆಯುವಂತ ರೈತರಿಗೆ ರೀತಿ ಮನುಕಾ ಶೆಡ್ ನಿರ್ಮಾಣ ಮಾಡಲು 40% ಸಹಾಯವನ್ನು ಕೊಡ್ತೀವಿ. ಮತ್ತೆ ಈ ಈರುಳ್ಳಿ ಬೆಳೆಯುವಂತ ರೈತರಿಗೆ ಈರುಳ್ಳಿ ಶೇಖರಣಾ ಘಟಕ
ಇಲ್ಲಿ ಅತಿ ಮುಖ್ಯವಾಗಿ ಉಳ್ಳಾಗಡ್ಡಿ ಶೇಖರಣೆ ಈ ಬೆಳೆಯುವಂತ ಬೆಳೆ ಇಲ್ಲಿ ಹೆಚ್ಚಾಗಿರೋದ್ರಿಂದ ಈರುಳ್ಳಿ ಶೇಖರಣಾ ಘಟಕ ನಮ್ಮಲ್ಲಿ 70,500 ರೂಪಾಯಿ ನಾವು ಸಹಾಯಧನವನ್ನು ಕೊಡ್ತೀವಿ. ತೋಟಗಾರಿಕೆ ಇಲಾಖೆಯಿಂದ ಮಾಡ್ಕೊಳ್ಳೋರು ಅದು ಖರ್ಚಿಗೆ ರೀತಿ 1,75,000 ರೂಪಾಯಿ ಖರ್ಚಿಗೆ ಬರುತ್ತೆ. ನಾವು ರೀತಿ ಅರ್ಧ ಕೊಡ್ತೀವಿ. ಅದ್ರೊಳಗೆ 70,500 ಇಲ್ಲಿ ಈ ಊರಿಗೆ ನೀವು ಈ ಉಳ್ಳಾಗಡ್ಡಿ ಬೆಳೆಯುವಂತ ರೈತರಿದ್ರಿ ಕೊಡುವಂತ ರೈತರು ಈಗ ಅರ್ಜಿ ಜಲ್ದಿ ಸ್ಟಾರ್ಟ್ ಆಗಿ ನಾವು ಬಂದು ಅರ್ಜಿಯನ್ನು ಕೊಡಬೇಕು. ಮತ್ತ ಈ ನಾವು ಹನಿ ನೀರಾವರಿಗೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಇದೆ. ಅದು ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಹೋದ ವರ್ಷ ನಾವು 90% SC ST ಮತ್ತು ಜನರಲ್ ರೈತರಿಗೆ ಎಲ್ಲರಿಗೂ ಕೊಟ್ಟಿದ್ವಿ. ಈಗ ಜನರಲ್ ರೈತರಿಗೆ 75% ಮಾಡಿದ್ದಾರೆ ಸರ್ಕಾರದ ವತಿಯಿಂದ. ಮತ್ತೆ SC ST ರೈತರಿಗೆ 90% ಸಹಾಯಧನ ಇರ್ತದೆ. ಅದನ್ನ ಈ ಹನಿ ನೀರಾವರಿ ಮಾಡ್ಕೊಳ್ಳಿಕ್ಕೆ ಈಗ ಉಳ್ಳಾಗಡ್ಡಿ ಬೆಳೆಗೆ ಮತ್ತು ತರಕಾರಿ ಬೆಳೆಗೆ, ದ್ರಾಕ್ಷಿ ಮತ್ತು ದಾಳಿಂಬೆ ಬೆಳೆಗೆ, ಬಾಳೆ ಮತ್ತು ನಮ್ಮ ತೋಟಗಾರಿಕೆ ಸಂಬಂಧಪಟ್ಟಂತ ಎಲ್ಲಾ ಬೆಳೆಗಳಿಗೆ ನಾವು ಈ ಯೋಜನೆಯಲ್ಲಿ ಸಹಾಯಧನ ಕೊಡ್ತೀವಿ. ಜನರಲ್ ರೈತರಿಗೆ 75%, SC ST ದವರಿಗೆ 1% ಸಹಾಯಧನ. ಅದೇ ರೀತಿ ಈ ವರ್ಷದಲ್ಲಿ ಮತ್ತೆ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಅಂತ ಯೋಜನೆ ಇದೆ. ನಮ್ಮಲ್ಲಿ ದ್ರಾಕ್ಷಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಯೋಜನೆಯಲ್ಲಿ ಒಂದೇ ಕ್ರಾಪ್ ಸೆಲೆಕ್ಟ್ ಮಾಡಕ್ ಅವಕಾಶ ಇರುತ್ತೆ ಈ ಯೋಜನೆಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಬೆಳೆ ಬೆಳಿಲಿಕ್ಕೆ ಅಗಿ ಹಸಲಿಕ್ಕೆ ರೀತಿ 20,000 ರೂಪಾಯಿ ಎಕರೆಗೆ ಸಹಾಯಧನವನ್ನ ಕೊಡ್ತಾ ಇದ್ದಾರೆ. ಇದನ್ನ ಇಚ್ಛಾಶಕ್ತಿಯಿಂದ ರೈತರು ಬೆಳೆಯುವಂತ ರೈತರು ಅರ್ಜಿ ಸಲ್ಲಿಸಬೇಕು. ಮತ್ತು ಇನ್ನೊಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂತ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಣ್ಣ ರೈತರಿಗೆ ನಮ್ಮಲ್ಲಿ ಅವಕಾಶ ಇರುತ್ತೆ. ಸಣ್ಣ ರೈತ ರೀತಿ ಈ ದ್ರಾಕ್ಷಿ, ದಾಳಂಬೆ, ಬಾಳೆ ಮತ್ತು ತೋಟಗಾರಿಕೆ ಯಾವುದೇ ಬೆಳೆ ಅಂದ್ರೆ ಪೆರಿಯಲ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂತಾರ, ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳು ಅವನ್ನ ಬೆಳಿಲಿಕ್ಕೆ ನಾವು ಏನೈತಿ ಇದರಲ್ಲಿ 100% ಸಹಾಯಧನ ಇರ್ತೈತಿ. 100% ಸಹಾಯಧನ ಇದರಲ್ಲಿ ಏನೈತಿ ಕೂಲಿ ಆಳುಗಳ ಮೇಲೆ ನಾವು ಪೇಮೆಂಟ್ ಮಾಡ್ತೇವೆ. ಅದೇ ರೀತಿ ಯಾರಾದ್ರೂ ಮಾಡ್ಕೊಳ್ಳುವಂತ ರೈತರು ಸಹಿತ ಕ್ರಿಯಾಯೋಜನೆಯನ್ನ ನಾವು ಮಾಡಿ ಕಳಿಸ್ತೇವೆ. ಈಗ ಅರ್ಜಿ ಕೊಟ್ರೆ ನಾವು ಏನೈತಿ 1 ವಾರ ಅಥವಾ 2 ವಾರ ತಗೊಂಡು ಅರ್ಜಿ ಕೊಟ್ಟು ಸಹಿತ ಇದರಲ್ಲಿ ಕ್ರಿಯಾಯೋಜನೆಯಲ್ಲಿ ಸೇರಿಸಿ ನಾವು ಈ 2022-23ರಲ್ಲಿ ನಾವು ಈ ಯೋಜನೆಯನ್ನ ಅನುಷ್ಠಾನ ಮಾಡ್ತೇವೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ನಾವು ಹೊಂಡಗಳಿಗೆ ಸಹಾಯಧನ ಕೊಡ್ತೇವೆ. ಇದರಲ್ಲಿ ಏನೈತಿ 3 ತರ ದೊಡ್ಡ ಹೊಂಡಗಳು ಬರ್ತವೆ. ಅಂದ್ರೆ ತೋಟಗಾರಿಕೆ ಬೆಳೆಯುವಂತ ರೈತರಿಗೆ ಮಾತ್ರ ಈ ಯೋಜನೆಯಲ್ಲಿ ಸಹಾಯಧನ ಕೊಡ್ತೀವಿ ನಾವು. ಇದರಲ್ಲಿ ಏನೈತಿ 3 ತರ ದೊಡ್ಡ ಹೊಂಡಗಳು ಅಂದ್ರೆ 125 by 125 ಫೀಟ್ ಡೆಪ್ತ್ ಬಂದ್ಬಿಟ್ಟು 10 ಫೀಟ್. ಮತ್ತೆ ಎರಡನೇದಾಗಿ ಅದರಲ್ಲಿ ಹೆಚ್ಚಿಗೆ ಜಮೀನು ಅಂತ ಹೊಂದಂತ 2 ಎಕರೆ ಅಂತ ಜಮೀನು ಅಂತ ಹೊಂದಿದಂತ ರೈತರಿಗೆ ಏನೈತಿ ಈ ಯೋಜನೆಯಲ್ಲಿ ನಾವು ಇವಾಗ 150 by 150 ಸೈಜ್ ಒಂದಿದೆ, ಮತ್ತೆ 200 by 200 ಸೈಜ್ ಒಂದಿದೆ. ಇದರಲ್ಲಿ 3 ಕೃಷಿ ಹೊಂಡಗಳು ಬರ್ತಾವೆ. ಅದಕ್ಕೆ ಇದ್ರ ತಕ್ಕಂಗೆ ಅದು 50% ನಾವು ಸಹಾಯಧನವನ್ನು ಕೊಡ್ತೀವಿ. ಈಗ ಯಾರಾದ್ರೂ ಕೊಡೋರಿದ್ರು ನಾ ಯೋಜನೆಗಳ ಈಗ MP ಅಪ್ರೂವಲ್ ಆಗಿದೆ. ಈಗ ಅರ್ಜಿಯನ್ನ ಕೊಡ್ಲಿಕ್ಕೆ ಅವಕಾಶ ಇದೆ, ಕೊಡ್ಬೋದು. ತೋಟಗಾರಿಕೆ ಅರ್ಜಿಯನ್ನು ಕೊಡ್ಬೋದು. ಈ ಸೇವೆ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಈ ಮುಖ್ಯವಾದ ಯೋಜನೆಗಳನ್ನ ಈ ವರ್ಷ ಅನುಷ್ಠಾನ ಮಾಡ್ತೇವೆ. ಗ್ರಾಮ ವಾಸ್ತವ್ಯ ಸೇರಿರೋ ಉದ್ದೇಶ ಹೇಳಿದ್ರೆ ಸೊ ನಮ್ಮ ಕೃಷಿ ಇಲಾಖೆಯಲ್ಲಿ ಏನೇನು ಯೋಜನೆಗಳಿದಾವೆ ಮತ್ತೆ ಸ್ವಲ್ಪ ಮಾಹಿತಿ ಅಂದ್ರೆ ಸೂಚನೆಗಳನ್ನ ನೀಡೋ ಅವಶ್ಯಕತೆ ತುಂಬಾ ಇದೆ. ಸೊ ಹಾಗಾಗಿ ಒಂದೊಂದೇ ಯೋಜನೆಗಳು ಮತ್ತೆ ಏನಾದ್ರು ಸೂಚನೆಗಳಿದ್ರೆ ಅದ್ರ ಬಗ್ಗೆ ಹೇಳ್ಕೊಂತ ಹೋಗ್ತೀನಿ. ಸೊ ದಯವಿಟ್ಟು ಗಮನಿಸಿ. ಮೊದಲನೇ ಯೋಜನೆ PM ಕಿಸಾನ್ ಯೋಜನೆ. PM ಕಿಸಾನ್ ಯೋಜನೆಯಲ್ಲಿ ಇವಾಗ ಆಲ್ರೆಡಿ 10 ಕಂತು ಎಲ್ರಿಗೂ ಜಮಾ ಆಗಿದೆ. 11ನೇ ಕಂತು ಜಮಾ ಆಗೋ ಸ್ಟೇಜ್ ಅಲ್ಲಿ ಇದೆ. ಎಷ್ಟು ಜನ ಈ KYC ಮಾಡಿಸ್ಕೊಂಡಿದ್ದೀರಾ ನೋಡ್ಕೊಳ್ಳಿ. ಮಾಡಿಸ್ಕೊಳ್ಳದೆ ಇರೋರಿಗೆ ಲಾಸ್ಟ್ ಡೇಟ್ 31 ಜುಲೈ 2022. ಈ KYC ಮಾಡಿಸ್ಕೊಂಡು ಅಷ್ಟೇ ಮುಂದಿನ ಇನ್ಸ್ಟಾಲ್ಮೆಂಟ್ ಬರೋದು, ಇಲ್ಲಾಂದ್ರೆ ಬರಲ್ಲ. ಸೊ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಇದಕ್ಕೆ ನೀವು ಭೇಟಿ ಕೊಡ್ಬೇಕಾಗಿರೋದು ಕಾಮನ್ ಸರ್ವಿಸ್ ಸೆಂಟರ್ ಮತ್ತೆ ಗ್ರಾಮ 1 2 ಆಫೀಸ್ಗಳಿಗೆ ನೀವು ಭೇಟಿ ಕೊಟ್ಟು ಈ KYC ಮಾಡಿಸ್ಕೊಳ್ಳಿ. ಇನ್ನು 2ನೇ ಯೋಜನೆ ಹೇಳ್ಬೇಕಂದ್ರೆ ಇವಾಗ ತಾನೇ ಸರ್ ಹೇಳಿದ್ರು ಬೆಳೆ ಸಮೀಕ್ಷೆ ಬಗ್ಗೆ. ಬೆಳೆ ಸಮೀಕ್ಷೆ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಎಷ್ಟೋ ಜನಕ್ಕೆ ಇವಾಗ ತುಂಬಾ ತಿಳುವಳಿಕೆ ಬಂದಿದೆ. ಯಾಕಂದ್ರೆ ಕ್ರಾಪ್ ಇನ್ಶೂರೆನ್ಸ್ ಅಲ್ಲಿ ಎಷ್ಟೋ ಜನಕ್ಕೆ ಕ್ರಾಪ್ ಇನ್ಶೂರೆನ್ಸ್ ಹಣ ಜಮಾ ಆಗಿಲ್ಲ ಅಲ್ವಾ. ಸೊ ಯಾಕೆ ಅಂತಂದ್ರೆ ಯಾರೋ ಒಬ್ರು ಬಂದ್ ಮಾಡ್ಕೊಂಡು ಹೋಗ್ತಾರೆ, ಮೇಲೆ ಯಾವ ಬೆಳೆ ಕಾಣಿಸುತ್ತಾ ಆ ಬೆಳೆನ ಫೋಟೋ ಹೊಡ್ಕೊಂಡು ಹೋಗ್ತಾರೆ. ನಮ್ಮ ಜಮೀನಲ್ಲಿ ನಾವೆಷ್ಟು ಬೆಳೆ ಬೆಳಿತಿದೀವಿ ಅಂತ ನಮಗ್ ಚೆನ್ನಾಗಿ ಗೊತ್ತಿರುತ್ತಲ್ಲ. ಅದಕ್ಕೆ ಕರ್ನಾಟಕ ಸರ್ಕಾರದವರು
ಫಾರ್ಮರ್ಸ್ ಆಪ್ ಅಂತ ಬಿಟ್ಟಿದ್ದಾರೆ. ರೈತ ನನ್ನ ಬೆಳೆ ನನ್ನ ಹಕ್ಕು ಅಂತ. ನೀವೇ ಸ್ವತಃ ನಿಮ್ಮ ಜಮೀನಲ್ಲಿ ನೀವು ಬೆಳೆ ಸಮೀಕ್ಷೆ ಮಾಡ್ಕೋಬಹುದು. ಇವಾಗ ಆಲ್ರೆಡಿ ಚಾಲ್ತಿಯಲ್ಲಿದೆ. ಅದು ಬಿಟ್ಟು ನಿಮ್ಗೆ ಏನಾದ್ರು ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡಕ್ ಬರ್ತಿಲ್ಲ ಅಂತಂದ್ರೆ ನಿಮ್ ಹೆಲ್ಪ್ಗೋಸ್ಕರ ನಾವು ಪಿಯಾನ ಅಸೈನ್ಮೆಂಟ್ ಮಾಡ್ಕೊಡ್ತೀವಿ. ಖಾಸಗಿ ನಿವಾಸಿಗಳು ಅವ್ರು ಬಂದು ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತಾರೆ. ಅವ್ರ ಹೆಲ್ಪ್ ತಗೋಬಹುದು. ಬಟ್ ನಿಮ್ ಜಮೀನಲ್ಲಿ ಯಾವ್ಯಾವ ಬೆಳೆ ಇದೆ ಅಂತ ನೀವು ಎಷ್ಟೆಷ್ಟು ಎಕರೆ ಇದೆ ಅಂತ ಅವ್ರಿಗೆ ಹೇಳಿದ್ರೆ ಅವ್ರು ಮಾಡ್ಕೊಡ್ತಾರೆ. ಇಲ್ಲಾಂದ್ರೆ ಅವ್ರಿಗೂ ಗೊತ್ತಾಗಂಗಿಲ್ಲ. ಅಂದಾಜಲ್ಲಿ ಸುಮ್ಮನೆ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ನಾಳೆ ದಿನ ನಿಮ್ಗೆ ಕ್ರಾಪ್ ಇನ್ಶೂರೆನ್ಸ್ ಅಲ್ಲಿ ಮೇನ್ ಆಗಿ ಫಸ್ಟ್ ಹೊಡ್ತಾ ಬೀಳೋದೆ ಕ್ರಾಪ್ ಇನ್ಶೂರೆನ್ಸ್ ಅಲ್ಲಿ. ಸೊ ಹಂಗಾಗಿ ಬೆಳೆ ಸಮೀಕ್ಷೆ ಇದ್ರ ಬಗ್ಗೆ ಗಮನ ಹರಿಸಿ. ಇವಾಗ ಸ್ಟಾರ್ಟ್ ಆಗಿದೆ. ಫಾರ್ಮರ್ಸ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಇನ್ನು 3ನೇ ಯೋಜನೆ ಅಂದ್ರೆ ಯೋಜನೆ. ಈ ಯೋಜನೆಯಲ್ಲಿ ನಾವು ಸ್ಪ್ರಿಂಕ್ಲರ್ ವಿತರಣೆನ ಹೋದ ವರ್ಷದಲ್ಲಿ ಮಾಡಿದ್ದೀವಿ. ಈ ವರ್ಷಕ್ಕೆ ಇನ್ನು ರೇಟ್ ಫಿಕ್ಸ್ ಆಗಿಲ್ಲ. ರೇಟ್ ಫಿಕ್ಸ್ ಆಯ್ತು ಅಂದ್ರೆ ಈ ವರ್ಷದಲ್ಲಿ ಚಾಲ್ತಿ ಆಗುತ್ತೆ. ಬಟ್ ಅರ್ಜಿ ಕೊಡೋರು ಅರ್ಜಿ ಕೊಡ್ಬೋದು ಇವಾಗ. ಸೊ ಏನೇನ್ ಅರ್ಜಿ ಅನ್ನೋದು ನಾವು ಹೇಳಿದೀವಿ. ಇದ್ರಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ನಾವು ನಮ್ಮ RSKಗೆ ಭೇಟಿ ಕೊಡ್ರಿ. ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನ ತಿಳಿಸಿ ಹೇಳ್ತೇನೆ. ಇನ್ನ ಕೇಂದ್ರ ಪುರಸ್ಕೃತ ಕೃಷಿ ಯಾಂತ್ರೀಕರಣ ಯೋಜನೆ SMAM ಯೋಜನೆ. ಈ ಯೋಜನೆಯಲ್ಲಿ ನಾವು ಟ್ರ್ಯಾಕ್ಟರ್, ಆಮೇಲೆ ಪವರ್ ಟಿಲ್ಲರ್ಸ್, ಚಾಪ್ ಕಟ್ಟರು, ಕಳೆ ಕೊರೆ ಮಷೀನು, ನಿಮ್ಗೆ ಇನ್ನಿತರ ಕೃಷಿ ಉಪಕರಣಗಳನ್ನ ಕೊಡ್ತೀವಿ. ಸೊ ಇದಕ್ಕೂ ಇನ್ನೂ ರೇಟ್ ಫಿಕ್ಸ್ ಆಗಿಲ್ಲ. ಬಟ್ ಅರ್ಜಿಗಳನ್ನ ನೀವು ಕೊಟ್ಟಿದ ತಕ್ಷಣ ನಾವು ಸೀನಿಯಾರಿಟಿ ವೈಸ್ ಆಯ್ಕೆ ಮಾಡಿ ನಿಮಗೆ ಎಷ್ಟು ಅನುದಾನ ಬರುತ್ತೋ ಅಷ್ಟರಲ್ಲಿ ನಾವು ಮಾಡ್ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನ ಕೃಷಿ ಉತ್ಪನ್ನ ಮತ್ತು ಸಂಸ್ಕರಣೆ ಯೋಜನೆ. ಈ ಯೋಜನೆಯಲ್ಲಿ ನಾವು ಟಾರ್ಪಾಲಿನ್ ವಿತರಣೆ ಮಾಡ್ತೀವಿ. ಈಗ ಹೋದ ವರ್ಷದ್ದು ಈಗಾಗಲೇ ಮುಗಿದೋಗಿದೆ. ಈ ವರ್ಷದ್ದು ಇನ್ನ ರೇಟ್ ಫಿಕ್ಸ್ ಆದ್ಮೇಲೆ ಅದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಲಾಟ್ರಿ ಮುಖಾಂತರ ಮಾಡೋದು. ಲಾಟ್ರಿ ಅಂದ್ರೆ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಲಾಟ್ರಿ ಅಂದ್ರೆ ಫ್ರೀ ಅಲ್ಲ. ಲಾಟ್ರಿ ಯಾಕೆ ಮಾಡ್ತೀವಿ ಅಂದ್ರೆ 100 ಅರ್ಜಿ ಬಂದಿರ್ತವೆ. ಬಟ್ ನಮ್ಮ ಕಡೆ ಟಾರ್ಪಲ್ 30 ಅಷ್ಟೇ ಇರ್ತವೆ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನಾವು ಅರ್ಜಿನ ಆಯ್ಕೆ ಮಾಡ್ಬೇಕಾಗುತ್ತೆ. ಅರ್ಜಿ ಆಯ್ಕೆಗೋಸ್ಕರ ನಾವು ಲಾಟ್ರಿ ಮಾಡೋದು. ಸೊ ಯಾರು ಫಲಾನುಭವಿಗಳ ನೇಮ್ ಬರುತ್ತೋ ಅವ್ರಿಗೆ ನಾವು ಕೊಡ್ತಾ ಹೋಗ್ತೀವಿ. ಮತ್ತೆ ಟಾರ್ಪಲಿನ್ ವಿತರಣೆ ಹೇಗೆ ಅಂದ್ರೆ 3 ವರ್ಷ ಹಿಂದೆ ಯಾರು ತಗೊಂಡಿರ್ಬಾರ್ದು ಅಂತವ್ರಿಗಷ್ಟೇ ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಇದ್ರದ್ದು ಸೌಲಭ್ಯನ ಪಡಿಬಹುದು. ಇನ್ನು ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಡಿ ನಿಮಗೆ NPK ಕನ್ಸೋರ್ಷಿಯ ಮತ್ತೆ ಟಾನಿಕ್ಗಳು ಇವಾಗ ಆಲ್ರೆಡಿ ಬೀಜ ವಿತರಣೆ ಜೊತೆ ಮಾಡ್ತಾ ಇದ್ದೀವಿ. ಬೀಜಗಳ ಪೂರೈಕೆ ಯೋಜನೆಯಡಿ ಬೀಜ ವಿತರಣೆ ಮತ್ತೆ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಡಿ ನಿಮಗೆ ಗೊಬ್ಬರಗಳನ್ನ ಕೊಡ್ತಾ ಇದೀವಿ. ಲಿಕ್ವಿಡ್ ಗೊಬ್ಬರಗಳನ್ನ ಕೊಡ್ತಾ ಇದೀವಿ ನಮ್ಮ ಕಡೆ. ಇನ್ನು ಸಸ್ಯ ಸಂರಕ್ಷಣೆ ಯೋಜನೆಯಡಿ ಬಂದ್ರೆ ನಿಮಗೆ ಕಳೆನಾಶಕ ಮತ್ತೆ ಕೀಟನಾಶಕಗಳನ್ನ ಕೊಡ್ತಾ ಇದೀವಿ. ಅದನ್ನು ಇವಾಗ ಸ್ಟಾಕ್ ಇದೆ, ತಗೋಬಹುದು. ಆ ಮಕ್ಕಳಿಗೆ BPL ಕಾರ್ಡ್ ಮತ್ತೆ ಅವರಿಗೆ ಜನನ ಪ್ರಮಾಣ ಕೊಟ್ಟರೆ ಅವರಿಗೆ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ 10 ಲಕ್ಷ ರೂಪಾಯಿ ಬರುತ್ತೆ. ಇವಾಗ ಅದೇ ಯೋಜನೆಯನ್ನ ಸುಕನ್ಯಾ ಸಮೃದ್ಧಿಯಲ್ಲಿ ಇದು ಮಾಡಿದ್ದಾರೆ, ಮರ್ಜ್ ಮಾಡಿದ್ದಾರೆ. ಸುಕನ್ಯಾ ಸಮೃದ್ಧಿ ಅಂದ್ರೆ ಪೋಸ್ಟ್ಗೆ ಒಂದು ಅಕೌಂಟ್ ಇರ್ತೈತಲ್ಲ, ಆ ರೀತಿ ಅಕೌಂಟ್ ತೆಗೆದನ್ನ ಪ್ರತಿ ವರ್ಷ ಸರ್ಕಾರ 3,000 ಹಾಕುತ್ತೆ. ಅದೇ ರೀತಿ ನೀವು ತಂದೆ ತಾಯಿಯು ಆ ಅಕೌಂಟ್ಗೆ ದುಡ್ಡು ಹಾಕಬಹುದು. 2 ದುಡ್ಡು ಸೇರಿಸಿ ಬರುತ್ತೆ. ಲಾಸ್ಟಿಗೆ 15 ವರ್ಷ ಆದ ತಕ್ಷಣ ಬರುತ್ತೆ. ಅದಕ್ಕೋಸ್ಕರ ನೀವು ಮದುವೆಯನ್ನ ಮಾಡಬಾರ್ದು. ಅದೇ ರೀತಿ ಇನ್ನೊಂದು ಗರ್ಭಿಣಿ ಮತ್ತು ಬಾಣಂತಿಯರ ಸಲುವಾಗಿ ಮಾತೃವಂದನಾ ಯೋಜನೆ ಅಂತ ಇದೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ. ಈ ಯೋಜನೆಯಲ್ಲಿ ಮೊದಲನೇ ಗರ್ಭಿಣಿ ಅಂತ ಹೇಳಿದ ತಕ್ಷಣ ಅವರಿಗೆ 2,000 ರೂಪಾಯಿ ಬರುತ್ತೆ. ನೆಕ್ಸ್ಟ್ ಅವರಿಗೆ 3 ತಿಂಗಳು ಆದ ತಕ್ಷಣ ಅವರಿಗೆ TPL ಹಾಕಿಸ್ತಿರಲ್ಲ, ಆಮೇಲೆ ಅವಾಗ ಒಂದು ಮಗು ಜನನ ಆಗಿ ಮಗುವಿಗೆ 9 ತಿಂಗಳು ನಾವು ಎಲ್ಲ ಚುಚ್ಚುಮದ್ದು ರೋಗ ನಿರೋಧಕ ಚುಚ್ಚುಮದ್ದುಗಳನ್ನು ಹಾಕಿಸಿದಾಗ ಅವಾಗ ಮತ್ತೆ 2,000 ಬರುತ್ತೆ. ಬಟ್ ಮೊದಲನೇ ಗರ್ಭಿಣಿಗೆ 5,000 ರೂಪಾಯಿ ಬರುತ್ತೆ. ಅದೇ ರೀತಿ ನಮ್ಮಲ್ಲಿ ಬೇಟಿ ಬಚಾವ್ ಬೇಟಿ ಪಢಾವೋ ಅಂತ ಒಂದು ಯೋಜನೆ ಇದೆ. ಈ ಯೋಜನೆಯಲ್ಲಿ ನಾವು ಪ್ರತಿ ವರ್ಷ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಜನವರಿ 24 ನಾವು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಆಮೇಲೆ ಅದೇ ರೀತಿ ಅದು ಹೆಣ್ಣು ಮತ್ತು ಗಂಡು ಅಂತ ತಿಳ್ಕೊಂಡು ಭ್ರೂಣ ಹತ್ಯೆ ಮಾಡೋದನ್ನ ತಡೀಲಿಕ್ಕೆ ಇವಾಗ ಕಾನೂನುಗಳು ಬಂದಿದ್ದಾವೆ. ಅಂದ್ರೆ ಸಾಧ್ಯವಾದಷ್ಟು ಯಾರು ಲಿಂಗ ಪತ್ತೆಯನ್ನ ಮಾಡಬಾರ್ದು. ಗರ್ಭದಲ್ಲಿ ಇರುವಾಗಲೇ ಲಿಂಗ ಪತ್ತೆಯನ್ನು ಮಾಡಬಾರ್ದು. ಆಮೇಲೆ ಅದೇ ರೀತಿ ನೆಕ್ಸ್ಟ್ ಬಾಲ್ಯ ವಿವಾಹವನ್ನು ನಿಷೇಧಿಸುವುದು. ಹೆಣ್ಣು ಮಕ್ಕಳಿಗೆ 15 ವರ್ಷಕ್ಕಿಂತ ಮುಂಚೆನೆ ಬಾಲ್ಯ ವಿವಾಹ ಮಾಡಿದರೆ ಅಂತ ವಿವಾಹಗಳನ್ನ ತಡೆಯಲಿಕ್ಕೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯವರು ಮತ್ತೆ ನಾವು ಎಲ್ಲರೂ ಸೇರಿ PO ಹೆಡ್ಮಾಸ್ಟರ್ ಎಲ್ಲರೂ ಅದಕ್ಕೆ ಒಂದು ಮೆಂಬರ್ ಆಗಿದ್ದಾರೆ ತಡೆಯಲಿಕ್ಕೆ. ಅದೇ ರೀತಿ ಆ ವಿವಾಹವನ್ನು ತಡೆಯುತ್ತೀವಿ. ಅದಕ್ಕೆ ಆದಷ್ಟು ಗ್ರಾಮಸ್ಥರಲ್ಲಿ ಒಂದು ಕಳಕಳಿಯ ವಿನಂತಿ ಏನಂದ್ರೆ ಹೆಣ್ಣು ಮಕ್ಕಳಿಗೆ 18 ವರ್ಷ ಆದ ತನಕ ಮದುವೆ ಮಾಡಬೇಕು. 18 ವರ್ಷ ಆದ ತಕ್ಷಣ ಮದುವೆ ಮಾಡಿ ಅಂತ ಹೇಳಿ ಯೋಜನೆ ಇದೆ.
ಉದ್ಯೋಗಿನಿ ಯೋಜನೆಯಲ್ಲಿ SC ST ಜನರಿಗೆ 50% ಸಬ್ಸಿಡಿ ಇರುತ್ತೆ. ಆಮೇಲೆ ಇದ್ರೆ ನಮ್ಮ ಸಾಮಾನ್ಯ ಜನರಿಗೆ 30% ಅಷ್ಟು ಸಬ್ಸಿಡಿ ಇರುತ್ತೆ. ಅಂದ್ರೆ ಅದು ಹೆಣ್ಣು ಮಕ್ಕಳಿಗೆ ಮಾತ್ರ. 18 ರಿಂದ 45 ವರ್ಷದ ಹೆಣ್ಣು ಮಕ್ಕಳು ಯಾವ್ದಾದ್ರು ಉದ್ಯೋಗ ಮಾಡ್ಬೇಕಂತಂದ್ರೆ, ಸ್ವಂತ ಉದ್ಯೋಗ ಮಾಡ್ಬೇಕಂದ್ರೆ ಅವರಿಗೆ ಉದ್ಯೋಗಿನಿ ಯೋಜನೆ ಅಂತ ಇದೆ. ಇದು ಬಿಟ್ಟು ಮತ್ತೆ ಏನಾದರೂ ಇದ್ರೆ ತಮ್ಮ ಸಂಸ್ಥೆಗಳಲ್ಲಿದ್ರೆ ತಾವು ಫಲಾನುಭವಿಗಳಿಗೆ 75 ಯೂನಿಟ್ ಏನಲ್ಲ ಫ್ರೀ ವಿದ್ಯುತ್ ಅನ್ನು ಏನಂದ್ರೆ ಮೇ 2022ರಿಂದ ಏಪ್ರಿಲ್ 2022ರಿಂದ ಕೊಡಲು ಆದೇಶಿಸುತ್ತಾರೆ. SC ST ಫಲಾನುಭವಿಗಳು ಆಧಾರ್ ಕಾರ್ಡ್ ಮತ್ತು ID ನಂಬರ್ ಪಾಸ್ ಮತ್ತು ಏನಂದ್ರೆ ತಮ್ಮ ವೋಟರ್ ID ದಾಖಲೆಗಳನ್ನು ನಮ್ಮ ಉಪವಿಭಾಗ ಕಚೇರಿಯಲ್ಲಿ ನೀಡಿದಲ್ಲಿ SC ST ಫಲಾನುಭವಿಗಳಿಗೆ ಪ್ರತಿ ತಿಂಗಳು 75 ಯೂನಿಟ್ನಂತೆ ಸಬ್ಸಿಡಿ ಕೊಡಲು ಸರ್ಕಾರ ಆದೇಶಿಸುತ್ತದೆ. ಈ ಸದುಪಯೋಗವನ್ನು ಎಲ್ಲ ಗ್ರಾಹಕರು SC ST ಗ್ರಾಹಕರು ಪಡೆದುಕೊಳ್ಳಬಹುದಾಗಿದೆ. ಒಂದು ಸ್ಥಾವರಕ್ಕೆ ಮಾತ್ರ 2 ಮನೆ ಇದ್ರೆ ಕೊಡುವುದಿಲ್ಲ. ಒಂದು ಸ್ಥಾವರಕ್ಕೆ ಒಂದು ಫಲಾನುಭವಿಗೆ ಈ ಸವಲತ್ತನ್ನು ನೀಡಲಾಗುತ್ತದೆ. ಬಸವನ ಬಾಗೇವಾಡಿ ಈಗಿನ ಎಲ್ಲರೂ ಕೇಳಿದ್ರಿ ಎಲ್ಲರೂ ಇಲಾಖೆಯವರು 102 ಸ್ಕೀಮ್ ಅದಾವ. ನಮ್ಮ ಇಲಾಖೆದು ಏನೂ ಸ್ಕೀಮ್ ಇಲ್ಲ. ನಮ್ದು ಏನಂದ್ರೆ ನಾವು ಯಾರಿಗೂ ಸೆರೆ ಕುಡಿ ಅಂತ ಹೇಳಲ್ಲ. ಕುಡಿತಿದ್ರೆ ಸರ್ಕಾರ ಪೂರೈಕೆ ಮಾಡೋ ಗುಣಮಟ್ಟದ ಸೆರೆ ಕುಡಿ ಅಂತ ಹೇಳ್ತೀವಿ ನಾವು ಅಷ್ಟೇ. ಆಮೇಲೆ ಈ ಕಳ್ಳಬಟ್ಟಿದ್ರೆ ಅದನ್ನು ನಿಯಂತ್ರಣ ಮಾಡೋದು ನಮ್ಮ ಕೆಲಸ. ಅದು ಸಂಬಂಧಪಟ್ಟಂಗೆ ತಾವು ಊರನವರು ನಮ್ಗೆ ಕೈ ಜೋಡಿಸ್ಬೇಕಾಗತ್ತೆ. ಆಮೇಲೆ ಊರನ್ನ ನಾವು ರೈತರು ಸ್ವಲ್ಪ ಮನವಿ ಮಾಡ್ಕೊತೀನಿ ಈ ವೇದಿಕೆ ಮುಖಾಂತರ, ಯಾರು ದಯವಿಟ್ಟು ತಮ್ಮ ಹೊಲೊಳಗೆ ಒಮ್ಮೊಮ್ಮೆ ಈ ತಾಂಡ ನಿವಾಸಿಗಳು ಇದು ಹಾಕ್ತಿರ್ತಾರ, ಈ ಬ್ಯಾರಲ್ಲು ಅಥವಾ ಕೊಡ ಗಿಡ ಅಂಥವೇನೋ ಹಾಕಿದ್ರೆ ನಮಗೆ ದಯವಿಟ್ಟು ಮಾಹಿತಿ ನೀಡ್ರಿ ಮಾಡಿ ಅದನ್ನು ಏನೋ ಕಳ್ಳಬಟ್ಟಿ ಕಟ್ ಮಾಡಕ್ಕೆ ಅದನ್ನು ಹೋಗಲಾಡ್ಸಕ್ಕೆ ನೀವು ಊರಿನ ಜನ ನಮ್ಗೆ ಕೈ ಜೋಡಿಸ್ಬೇಕು. ಹಾಗೂ ಯಾರಾದರೂ ಹೊಲದೊಳಗೆ ಗಾಂಜಾ ಇಂಥವು ಯಾವ ಬೆಳೆದಿದ್ರೆ ದಯವಿಟ್ಟು ಬೆಳೆಯಕ್ಕೆ ಹೋಗ್ಬೇಡ್ರಿ. ದೊಡ್ಡ ಅಪರಾಧ ಅದು. ಅಂಥವ್ರು ಯಾರು ಬೆಳೀತಿದ್ರೆ ನಮಗೆ ಮಾಹಿತಿ ನೀಡ್ರಿ. ಅಥವಾ ನಿಮಗೆ ಏನೋ ಗೊತ್ತಿಲ್ಲದೆ ಬೆಳೆದಿರ್ತವೆ ಮೆಮ್ಮೆ ಅದು ಯಾವುದೋ ಹಕ್ಕಿಗಳ ಮೆಮ್ಮೆ ಇದು ಮಾಡಿ ಅಂಥವು ಬಂದ್ರು ನಮಗೆ ಹೇಳ್ರಿ. ಅದು ಬಂದು ನೀವಾಗಲೇ ಬಂದು ಹೇಳಿದ್ರೆ ಅದಕ್ಕೆ ಅಪರಾಧ ಇಲ್ಲ. ಹಿಂಗೆ ನಮ್ಮ ಬೆಳೆದತಿ ಬಂದು ನೋಡಿ ಪರಿಶೀಲನೆ ಮಾಡಿ ಅಂದ್ರೆ ಮತ್ತು ನಾವು ಬಂದು ಹಿಡಿದ್ರಿಂದ ನೀವು ಅದನ್ನು ಇಲ್ಲ ಅನ್ನಕ್ಕೆ ಅಲ್ಲಿ ಹೇಳ್ಬೋದಲ್ಲ. ಇಷ್ಟಂತೂ ನಮ್ಮ ಇಲಾಖೆದೈತಿ. ನಮ್ಮ ಇಲಾಖೆ ಬಂದಿಗೆ ಏನಾದ್ರು ತಾವು ಅರ್ಜಿ ಮುಖಾಂತರ ಏನು ಮಾಡ್ಬೋದು ಅಥವಾ ನಮ್ಗೆ ಕೇಳ್ಬೋದು. ಹಾಂ ರೀ, ಅದ ನಾವು ರೈತರು ವೈರ್ ಹರಿದು ಬಿಡ್ತಂದ್ರೆ ಎಲ್ಸಿ ಕೊಡಲ್ಲ. ಯಾಕೆ ಸರ್? ಎಲ್ಲೋ ಕಂಪ್ಲೇಂಟ್ ಇರುತ್ತೆ, ಎಲ್ಲೋ ಸರ್ ಅವ್ರು ಸಾಹೇಬ್ರ ಹಚ್ಚಿರಿ, ಇವ್ರು ಸಾಹೇಬ್ರ ಹಚ್ಚಿರಿ, ಇದನ್ನ ಹೇಳ್ತಾರೆ ಅವ್ರು ಚಂಚನ ಊರಾಗ ಉಳ್ಕದವ್ರ ಲೆಮನ್ಗಳು ಇರಂಗಿಲ್ಲ. ಯಾರು ಕರ್ಕೊಂಡ್ಬಂದು ನಾವು ವೈರ್ ಎಳ್ಸುಂಡ್ರಿ, ಯಾರಿಗೆ ಪಗಾರ ಕೊಡ್ತಿರೋ ನಮ್ಮ 5 ರೈತರಿಗೆ ಕೈಯಲ್ಲಿ 500 ರೂಪಾಯಿ ಸಿಗೋತಾರ ಮಾಡಿರೋ ಕೆಲಸ ನೀವು ಕೊಡ್ತಿರೋ ಇಲ್ಲ ಪಗಾರ ಅವ್ರಿಗೆ? ಯಾಕೆ ಕೊಡ್ಬೇಡ್ರಿ? ನಾವು ಕಮ್ಮಿ ಇರೋಣ್ರಿ ಅವ್ರ ಜೋಡಿ ಫೋನ್ ಮಾಡ್ರಿ. ಯಾರು ತಮ್ಮ ನಮ್ಗೆ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಆ ಸಾಬಿಗೆ ಹಚ್ಚ, ಆ ಸಾಬಿಗೆ ಹಚ್ಚ, ಯಾವ ಸಾಬಿಗೆ ಹಚ್ಚೋಣ್ರಿ? 500 ಕೊಡ ಸಾರಿ ಕೊಡ ರೈತರು ದಿನ ಬರ್ತಾವ್ರಿ ರೊಕ್ಕ ಕೊಡ್ಬೇಡ್ರಿ. ಅಲ್ಲಿ ಮಾಡಂಗ್ರಿ ಕೆಲಸ ಕೊಡ್ಲಿಕ್ಕಂದ್ರೆ ನಮ್ ಗಾಡಿ ಮ್ಯಾಗ ಕರ್ಕೊಂಡು ಬಂದ್ರು ಬರಂಗಿಲ್ರಿ ಅವ್ರು. ಸಾರಿ ಕೊಡು, 2 ಸಾರಿ ಕೊಡು, ಎಲ್ಲಿ ಕೊಡ್ರಿ ಕೆಲಸ ಮಾಡಕ್ಕೆ? ನಿಮಗೆ ಪೇಮೆಂಟ್ ಕೊಡ್ದು ರೈತರು ಕೊಡ್ತಾರೆ. ಬರಂಗಿಲ್ರಿ ನಮ್ಮ ಅನ್ಕೊಂಡ್ರಿ ಬೆಳಿ. ಮತ್ತೆ ಸ್ಟ್ರೈಕ್ ಮಾಡಿದಾಗ ಮನೆ ಸಪ್ರೇಟ್ ಜೊತೆ ಕೊಡ್ತಾನೆ. ಏನಾಗಲ್ರಿ ಅವ್ರು ಇಲ್ರಿ ನೀವು ಕಂಪ್ಲೇಂಟ್ ಮಾಡ್ತೀರಿ ಹೊಲ ಕೊಡ ನೀವ ಮಾಡ್ಕೋರಿ ಕೆಲಸ ಅಂತಾರ್ರಿ ಅವ್ರು. ನಿಮ್ಮ ಹೆಸರು ಬರಬಿಟ್ಟಿವಿ ಅಂದ್ರೆ ನಮ್ಮ ಹೊಲ ಕಡೆ ಹೊಳೆ ನೋಡಂಗಲ್ರಿ ಅವ್ರು. ನಮ್ಮ ಬೆಳೆ ಅಲ್ಲಿ ಒಣಗಿ ಹೋಗ್ತಾವ ನಾವು ಮಾಡ್ಕೊಳ್ಳೋದ್ರಿ ಕಮ್ಮಿ ರೀ. ಈಗ ನಿಮ್ ಪಗಾರ ಕೊಡಬೇಡ್ರಿ, ನಾವು ರೈತರು ಕೊಟ್ಟು ನಾವು ಮಾಡ್ಕೋತೀವಿ ಅಲ್ಲ. ಪಗಾರ ಕೊಡೋದು ಕೆಲಸ ಮಾಡಿಬಿಡ್ರಿ ನೀವು. ಸರ್ ರಾತ್ರಿ ಶಿಫ್ಟ್ ಒಟ್ಟ ಸರ್ತ ಕರೆಂಟ್ ಇರಾಗಲ್ರಿ. ನಾ ಪ್ರಸನ್ನ ಅವ್ರಿಗೆ ಎಷ್ಟು ಸಲ ಫೋನ್ ಹಚ್ಚಿ ಏನಿಲ್ಲ ಕೇಳ್ರಿ. ರಾತ್ರಿ ಶಿಫ್ಟ್ ಒಟ್ಟ ಕರೆಂಟ್ ಸರ್ತಾಗ ಇರಲ್ರಿ. ಮನುಷ್ಯ ಬಂದ ಕರೆಂಟ್ ಆಗಂಗಿಲ್ರಿ. ಸರ್ ಸ್ಟೇಷನ್ ಎಷ್ಟು ಸಹಕಾರ ಕೊಡ್ತೀವಿ ಗೊತ್ತೇನ್ರಿ? ನಾವು 10 ಗಂಟೆಯಿಂದ 2 ತಾಸು 4 ತಾಸು ಲೈನ್ ಕೊಡ್ತೀವಿ. 10 ಗಂಟೆಗೆ ಹಾಕಿ ಮಣ್ಕೋತಾರ್ರಿ. ನಾವು 12 ಗಂಟೆ ಟ್ರಿಪ್ ಆಗತ್ತೆ ರೀ ಸರ್. ಲೈಟ್ ಟ್ರಿಪ್ ಆಗಿತ್ತು, ನಾವು ನೀರು ಹಸಾಗ ನಾವು ಮತ್ತೆ ಹೆಸರು ಇರ್ತೀವಿ ಹಚ್ಚಬೇಕಲ್ರಿ. ಟ್ರಿಪ್ ಆಗಿತ್ತು ಹಾಕ್ರಿ ಅಂದ್ರೆ ಮಕ್ಳಿಗೆ ಮಕ್ಕಳ ಏನ್ ಹೇಳ್ತಾನ್ರಿ, ಬಾಟ್ ಐತಿ ಮುಂಚೆ ಆಗ್ತೇವೆ ತಿಳಿಬಿಲಿ 2 ತಾಸು ಐತಿ, 2 ತಾಸು ಐತಿ ಹಂಗೆ ಓದೋದ್ರಿ.
ಸರ್ ಮಾನ್ಯ ವಾದ್ ಹೋಗೋದು ಮಾಡಿದ್ರೆ ಸರ್ ವಾದ್ ಅಂದ್ರೆ ಕಂಪ್ಲೇಂಟ್ ಕೊಡ್ತಾರೆ ಮಾತು ಮುಂಜಾಗೆ ಕಂಪ್ಲೇಂಟ್ ಕೊಟ್ಟೆ ನೀವು ಓಡಿ ಬರ್ತೀರಿ ಕಂಪ್ಲೇಂಟ್ ಕೊಟ್ರೆ ಮಾತು ಆಮ್ಯಾಗ ನಾವು ಹೊಡಿದ್ರಿ ಹೋಗಿ ಸಿಟ್ನಾಗ ನಿಮ್ ಕಂಪ್ಲೇಂಟ್ ಕೊಡೋದು ನೀವು ಸ್ಟೇಷನ್ ಕರ್ಕೊಂಡು ಹೋಗೋದು ಇದನ್ನ ಮಾಡೋದಿಲ್ಲ ಅಂತಾರೆ ಒಟ್ರ ಮುಂದೆ ವಾದ್ ಬರ್ಬೇಕಲ್ಲ ಬಡದ್ ಬರ್ಬೇಕಂತ ಕೇಳ್ತಾರೆ ನಾ ಬಡದ್ ಬರೋದ್ರ ನೀವು ಕಂಪ್ಲೇಂಟ್ ಮಾಡಿದ್ರೆ ನಾವು ಸ್ಟೇಷನ್ ಹೋಗೋದು ನಮ್ಮ ಮಲಗಂದವ್ರ ಯಾರು ಏನು ಕಂಪ್ಲೇಂಟ್ ರೀ ಹುಡುಗರು ಪೋಚಂಡಿ ಆಯ್ತು ಹಾಕ್ತಿದ್ದೀರಿ ಮಲಗಂದವ್ರು ಡಿಪಾರ್ಟ್ಮೆಂಟ್ ಬಂದಿತ್ತಲ್ಲ ಆ ಡಿಪಾರ್ಟ್ಮೆಂಟ್ ಭಾಳ ಕಷ್ಟ ನಡೆಸ್ತಿದ್ರು. ಈಗ ನೀವು ಕಾಂಟ್ರಾಕ್ಟ್ ಕೊಟ್ಟಿಲ್ಲ ನಮ್ಮ ಮೂರಾನ ಹುಡುಗರು ಇದ್ದೀರಲ್ರಿ ಆಗ್ತೀವಿ ಅನ್ನ ಹಾಕ್ತಿದ್ರಿ ಅವ್ರು ಈಗಿನವ್ರು ಹಾಕುದಿಲ್ರಿ ಏನ್ ಮಾಡ್ತೀವಿ ಇವತ್ತು ಒಂದೇ ದಿನ ಬೆಳಿಗ್ಗೆ ತಂದು ಹಚ್ಚಾವ ಅದನ್ನ ಟೈಟ್ ಮಾಡಿ ಕೆಟ್ಟ ಭಾಳ ಸಮಸ್ಯೆ ಅರ್ಜಿ ಕೊಡಿ ಏನು ಸಲ ಅರ್ಜಿ ಕಣ್ಣು ಮುಚ್ಕೊಂಡು ಗೊತ್ತಿರ್ತೀರ ನೀವೆಲ್ಲ ನೋಡಂಗಿಲ್ಲ. ನೋಡ್ರಿ ಮಳೆಗಾಲ ಈಗ ಗಾಳಿ ಟೈಟ್ ಮಾಡತ್ ಹೇಳಿ ನಾನು ಹೊಲ್ದಾಗ ಕಬ್ಬು ಬೆಳೆದ್ರೆ ಕಬ್ಬಿನ ಬೆಳಿಗ್ಗೆ ಹತ್ತೈತಿ ಪೇಷಂಟ್ ಮಗ್ಲಾಯ್ತು ನನ್ನ ಪಾಠ ಕೇಳ್ತಾ ಇರ್ರಿ ಲೈನ್ ನೋಡಿ ಕೇಳ್ರಿ ಆ ಲೈನ್ ಟೈಟ್ ಮಾಡಿ ಕೊಡೋಲ್ಲ ನಮಗೆ ಏನು ಹೇಳಿ ಬೆಳೆ ನುಕ್ಸಾನ ಅಂದ್ರೆ ಯಾರು ಕೊಡ್ತೀರಿ ಕೇಳಿ ಅಲ್ಲಿ ಲೈನ್ ಮಾಡೋದಾರ ಕೇಳಿ ಯಾವ ರೀತಿಯಾಗಿ ತಂತಿ ನಾನು 2-3 ಗಿಡ ಕಟ್ತೀನಿ ರೀ ತಂತಿಗೆ ತಡ್ತಾ ಹೋಗ್ತಾರೆ. ಈಗ ಏನ್ ಹೇಳ್ಬೇಕ್ರಿ ಅವರು ಸರಿಯಾಗಿ ಮಾತಾಡೋದು ಸ್ಪಂದಿಸ್ಬೇಕೋ ಸ್ಪಂದಿಸ್ಬಾರ್ದು ನೌಕರಿ ಮಾಡೋರು ಸ್ಪಂದನೆ ಇಲ್ಲ ಇವರು ಸರ್ ನಿನ್ನೆ ರಾತ್ರಿ 11 ಕರೆಂಟ್ ಹೋದ್ಮ್ಯಾಗ ಹಾಕಿಲ್ಲ ನಾವೇ ಫೋನ್ ಹಚ್ಚಿ ಎತ್ತಂಗಿಲ್ಲ ಕೇಳಂಗಿಲ್ಲ ಆಮೇಲೆ ನಮ್ಮ ಹತ್ರ ಓನ್ಯಾಲ ಲೈನ್ ಟ್ಯಾಪ್ ಇಡ್ತಾರೆ ಸರ್ 3 ಸಲ ನಾನು ಟ್ಯಾಪ್ ಇಟ್ಟು ಬಂದೀನಿ ಮೂಟ್ರ್ ಹೇಳೋದಿಲ್ಲ ಒಮ್ಮೆ ಸುಟ್ಟ 4,000 ರೂಪಾಯಿ ಒಂದು ಮೂಟ್ರಕ್ಕೆ ನಮ್ಗೆ ಇದ್ರ ಯಾರು ನೀವು ಹೊನೆ ಬರ್ತೀರಾ ಸ್ಟೇಷನ್ದವ್ರು ಬರ್ತಾರ ಇಲ್ಲ ಸ್ಟೇಷನ್ ನೌಕರಿ ಮಾಡೋಣ ಹೊರಗೆ ಹಾಕ್ರಿ ಮೊದಲು ಇದು ಹುಡುಗರು ಬಿಡ್ರಿ ಅವು ಕರೆಕ್ಟ್ ಇತ್ತು ಇವ್ರು ಬಂದ ಮೇಲೆ ಯಾಕೆ ಹಿಡಿದ್ರಿ ಅಲ್ಲ ನಿಮ್ಮ ರವಿಕುಮಾರ್ ಬಂದಿದ್ರೆ ಕರೆಸಲ್ಲ ಇಲ್ಲ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಬೇರೆ ಕೋಡ್ ಚೆಕ್ ಮಾಡಲ್ರಿ ನೀವು ಹಂಗೆ ಕಳಿಸಿದ್ರಿ ನೀವು ಮನೆ ಯಾಕೆ ಮಾಡಿಲ್ರಿ ಮೇಡಮ್ ಮಾಡಿಲ್ರಿ ಮೇಡಮ್ ನಮ್ಮ ಹೆಣ್ಮಕ್ಳು ಹೊರಗೆ ಕಳಿಸಿರಿ ಮೇಡಮ್ ನೀವು ಬೇರೆ ಕಡೆ ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದಿದ್ದೀವಿ ನಾನು ಇಲ್ಲಿ ಅರ್ಜಿ ಕೊಟ್ಟಿನಿ ಅದಕ್ಕೆ ಉತ್ತರ ಎಷ್ಟು ದಿನ ಕೊಡ್ತಾರ ಅಂತ ದಯವಿಟ್ಟು ಹೇಳ್ಬೇಕು. ಯಾಕಂದ್ರೆ ಈಗ ಆಲ್ರೆಡಿ ನಾವು 1 ವರ್ಷದಿಂದಾನೆ ಅರ್ಜಿ ಕೊಟ್ಟಿದ್ದೀವಿ. ಮೊದಲು ಭಗವಾನ್ ಸರ್ ಇದ್ರು, ಅವರು ಉತ್ತರ ಕೊಟ್ಟಿಲ್ಲ. ತಾವಾದ್ರೂ ಇದಕ್ಕೆ ಉತ್ತರ ಕೊಡ್ತೀರಿ ಅಂತ ವಿಶ್ವಾಸ ಐತಿ. ಅದರ ಸಲುವಾಗಿ ಉತ್ತರ ಕೊಡಬೇಕಾಗಿ ದಯವಿಟ್ಟು ವಿನಂತಿ. ಅವರು ಸಹಿತ ಈ ಗ್ರಾಮದ ಸುಧಾರಣೆಗಾಗಿ ಇಂಥ ಪಂಚಾಯತಿಂದ ಹಲವಾರು ಕೆಲಸಗಳನ್ನ ಮಾಡ್ಯಾರ. ಇವತ್ತಿನ ಇರುವಂತಹ ಎಲ್ಲ ಜನಾಂಗ ಈ ಗಾಂಧಿ ಭವನದ ಪರವಾಗಿ ಎಲ್ಲರೂ ಕೂಡಿ ಉಳಿಸ್ಕೊಂಡು ಹೋಗೋಣ. ಈಗ ಏನಾದರೂ ಸಾರ್ವಜನಿಕರಿಗೆ ಉಪಯೋಗ ಆಗುವ ಈ ಸದ್ಯಕ್ಕೆ ನಮ್ಗೆ ಕಂಪೌಂಡ್ ಹಾಕ್ಸಿದ್ವಿ. ಈ ಕಂಪೌಂಡ್ ಹಾಕ್ಸಿದ್ದು ನಮ್ಗೆ ಸಮಾಧಾನ ಇಲ್ಲ. ಯಾಕೆ ಅಂತಂದ್ರೆ ಅದು ನಿರ್ದಿಷ್ಟವಾದಂತಹ ಈ ಗಡಿರೇಖೆಗಳನ್ನು ಹೊಂದಿಲ್ಲ ಇನ್ನೂ. ಅದು ಯಾಕಂದ್ರೆ ಅಳೆಯಲು ಸರಿಯಾಗಿ ಆಗಿಲ್ಲ. ಅದಕ್ಕೆ ತಹಸೀಲ್ದಾರ್ ಸಾಹೇಬರಲ್ಲಿ ವಿನಂತಿ, ಇವತ್ತಿನ ದಿವಸ ನೀವು ಸಂಪೂರ್ಣವಾಗಿ ಅಳಿಸಿ ಹದ್ದು ಬಸ್ತಿ ಮಾಡಿಕೊಟ್ರೆ ಆ ಹದ್ದು ಬಸ್ತಿ ಬಿಟ್ಟು ಉಳಿದಲ್ಲಿ ಯಾರು ಕೊಡ್ತದೋ ಅವ್ರು ಉಪಯೋಗ ಮಾಡ್ಕೊಳ್ಳಿ ಪಾಪ. ಯಾಕಂದ್ರೆ ಅವ್ರು ತ್ಯಾಗ ಮಾಡಿದವರಿಗೆ ನಾವು ಮನಸ್ಸಿಗೆ ನೋವು ಮಾಡಬಾರ್ದು. ಯಾಕಂದ್ರೆ ತ್ಯಾಗದಷ್ಟು ಸಮಾಧಾನ ಮಕ್ಕಳಿಗೆ ಯಾವುದೂ ಇಲ್ಲ. ಅದಕ್ಕಾಗಿ ಅಂತದನ್ನ ಮಾಡಿ ತಾವು ದಯವಿಟ್ಟು ಒದಗಿಸಿಕೊಡ್ಬೇಕು. ಆಮೇಲೆ ಗ್ರಾಮಕ್ಕೆ ಇದು ಸಂಪೂರ್ಣವಾಗಿ ಉಪಯೋಗ ಆಗುವಂತದ್ದಿದೆ, ಉಪಯೋಗ ಮಾಡ್ಕೊಳ್ಳೋಣ. ನಾನು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ಮಾಡ್ಕೊಳಕ್ಕೆ ಇದು ಬಿಲ್ಡಿಂಗ್ ಬರ್ತೈತಿ. ಇದ್ರ ರಿಪೇರಿಗಾಗಿ ಪಂಚಾಯತಿ ಅವರಿಗೆ ಅಧ್ಯಕ್ಷರ ಮುಂದೆ ನಾವೇ ಗೊತ್ತಾಯ್ತು. ಅಧ್ಯಕ್ಷರು ನಮ್ಮ ಗ್ರಾಮದ ಪ್ರಥಮ ಪ್ರಜೆ, ತಹಸೀಲ್ದಾರ್ ಸಾಹೇಬರು ನಮ್ಮ ತಾಲೂಕಿನ ರಾಜರು ದೊರೆ ಇಬ್ರು ಇಲ್ಲಿ ಇದೀರಿ. ನೀವಿಬ್ರು ಕೂಡ ಏನ್ ತೀರ್ಮಾನ ತಗೋತಿರೋ ಆ ತೀರ್ಮಾನ ತಗೊಂಡದಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ. ಮತ್ತೆ ಇನ್ನೊಂದೇನ, ಇದನ್ನ ಉಳಿಸ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡೋದು. ಶಂಕರಾದಿಯಾಗಿ ಅಲ್ಲ, ಯಾರು ನಮ್ಮದಲ್ಲ ನಿಮ್ಮದಲ್ಲ ಅಂತಲ್ಲ. ಸಾರ್ವಜನಿಕ ಆಸ್ತಿ ಅಂತಂದ್ರೆ ಎಲ್ಲರದು ಪಾಲೈತಿ. ಇವತ್ತಿಲ್ಲಿ ಬಸವರಾಜ ಸಿದ್ದರೆಡ್ಡಿ ಪಾಲ ಐತಿ ಅಂತಂದ್ರೆ ನಿಮ್ದು ಐತಿ. ಶಂಕರ್ ಕುರ್ಕಾರ್ ಅವ್ರ ಪಾಲ ಐತಿ ಅಂತಂದ್ರೆ ನಿಮ್ದು ಐತಿ. ಅದಕ್ಕಾಗಿ ಯಾರು ದಯವಿಟ್ಟು ನಮ್ಮದಷ್ಟ ಅಂತ ಹೋಗ್ಬೇಡ್ರಿ, ನಿಮ್ಮದನ್ನ ಹೋಗ್ಬೇಡ್ರಿ. ಏನಾದ್ರೂ ಅದ್ರ ಬಗ್ಗೆ ಅಂತ ನಾನು ಕೇಳಬೇಡ್ರಿ. ನೀವೆಲ್ಲರೂ ತಯಾರಾಗಿ ಮುಗಿಸ್ಬೋದು. ಯಾಕಂದ್ರೆ ನಮಗಷ್ಟೇ ಬೇಕಾಗಿಲ್ಲ, ಇಡೀ ಊರಿಗೆ ಬೇಕು. ನಮ್ಮ ಜೀವನಕ್ಕೆ ನಮ್ಗೆ ನಿಸ್ವಾರ್ಥಮಯವಾದಂಥ ಸೇವೆ ಮಾಡಕ್ಕೆ ಒಂದು ಅವಕಾಶ ಐತಿ. ಅದಕ್ಕಾಗಿ ಈ ವರ್ಷದಿಂದ ಮುಂದಿನ ವರ್ಷದಿಂದ ಯಾಕೆ ಬಂದಾಗ ನಮ್ಮ ಗ್ರಾಮದೊಳಗ ಈ ಇಲಾಖೆಯ ಅಧಿಕಾರಿಗಳನ್ನ ಸಹಕರಿಸಿಕೊಂಡು ಅವ್ರ ಜೊತೆಗೆ ನಾವು ಸಹಕಾರದಿಂದ ಇದ್ದ ಊರಾಗಿನ ಸೇವೆ ಮಾಡೋಣ. ಆ ಸೇವೆ ಮಾಡಕ್ಕೆ ಒಂದು ಗಾಂಧಿ ಅನ್ನುವಂಥ ಹೆಸರು ಏರಿಕೆ ಅನ್ನೋದಾಗಿ ನಾನು ಮಕ್ಕಳಿಗೆ ವಿನಂತಿಯನ್ನು ಮಾಡ್ಕೊತಿದ್ದೀನಿ. ದಯವಿಟ್ಟು ಸಾಹೇಬರನ್ನ ಗಮನಿಸಬೇಕು, ಅಧ್ಯಕ್ಷರು ಗಮನಿಸಬೇಕು.
ಮಾಜಿ ಅಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲ ಅಧಿಕಾರಿಗಳು ಈ ಒಂದು ಬೇಡಿಕೆಗೆ ಸ್ಪಂದಿಸಬೇಕು ಅಂತ ಹೇಳಿ ವಿನಂತಿ. ಕಡಿಮೆ ಪ್ರಮಾಣದಲ್ಲಿ ಇಂಟ್ರೆಸ್ಟ್ ಇದರಿಂದ ನಿಮಗೆ ಜಾನುವಾರುಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಲೋನ್ ಕೊಡ್ತಾರೆ. ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯ ಕೇಂದ್ರ. ಅಸಾಧ್ಯವಾದುದು ಇಲ್ಲಿ ಸಾಧ್ಯ. ಕೇರಳದ 200 ವರ್ಷದ ಇತಿಹಾಸ ಹೊಂದಿರುವ ನಂಬೂದರಿ ಮನೆತನದ ಪ್ರಖ್ಯಾತ ಮಹಾಮಾಂತ್ರಿಕ, ಸರ್ವದೈವ ಆರಾಧಕರು ಪಂಡಿತ್ ಹನುಮಂತ ಗುರೂಜಿ. ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ, ಮಾಡಂಗಲ್ ಭಗವತಿ, ಚೋಟಾನಿಕಲ್ ಭಗವತಿ, ಕಾಳತ್ತೂರ್ ನಾಲ್ವರ್ ದೈವಂ, ಭದ್ರಕಾಳಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಹಣಕಾಸು, ಕಲ್ಯಾಣ ಭಾಗ್ಯ, ಕೋರ್ಟ್ ಕೇಸ್, ದಾಂಪತ್ಯ ಕಲಹ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿ ನಂಬಿ ಮೋಸ, ವಿಚ್ಛೇದನ, ವಿದೇಶ ಪ್ರಯಾಣ, ರಾಜಕೀಯ, ಧನವಶ, ಶತ್ರುನಾಶ, ಕುಟುಂಬದ ಆಗು ಹೋಗುಗಳು, ವಾಮಾಚಾರ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು, ಮಹಾರುದ್ರ ಪೂಜಾ ಶಕ್ತಿಯಿಂದ ಕೇವಲ 9 ದಿನದಲ್ಲಿ 100% ಪರಿಹಾರ ಶತಸಿದ್ಧ. 5 ರಿಂದ 11 ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ. ಮಲೇಷಿಯಾ, ಸಿಂಗಾಪುರ್, ದುಬೈ, ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ಸ್ತ್ರೀ ಪುರುಷ ವಶೀಕರಣ ಕೇವಲ 9 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನಮಸ್ಕಾರ. ನನ್ನ ಮಗಳು ಬಿಕಾಂ ಮುಗಿಸಿದ್ಲು. ಅವಳಿಗೆ ಮದುವೆ ಮಾಡಬೇಕು ಅಂತ ಗಂಡು ನೋಡಕ್ ಹೊರಟಿದ್ವಿ. ನಮ್ಗಂತೂ ನಮ್ಮ ಮಗಳದೇ ಚಿಂತೆ ಆಗಿತ್ತು. ಗಂಡಿನ ಕಡೆಯವ್ರು ಬರ್ತಾ ಇದ್ರು, ಹೋಗ್ತಾ ಇದ್ರು, ಯಾವ್ದು ಸೆಟ್ ಆಗ್ತಿರ್ಲಿಲ್ಲ. ಆಗ ನಮ್ಮ ಕೊಲ್ಲಿಗೊಬ್ರು ಗುರೂಜಿಯವ್ರ ನಂಬರ್ ಕೊಟ್ರು, ಇವ್ರನ್ನೊಂದ್ಸಲಿ ಮೀಟ್ ಮಾಡಿ ಅಂತ. ನಾವು ಗುರೂಜಿನ ಮೀಟ್ ಮಾಡಿದ್ವಿ. ಅವರು ಕೆಲವು ಪರಿಹಾರ ಮತ್ತೆ ಪೂಜೆಗಳನ್ನ ಹೇಳಿದ್ರು. ಅದೇ ತರ ನಾವು ಮಾಡಿದ್ವಿ. ನೀವು ನಂಬ್ತಿರೋ ಬಿಡ್ತಿರೋ, ಆ ಪೂಜೆಗಳನ್ನು ಮಾಡಿದ 3 ದಿವಸಕ್ಕೆ ನನ್ನ ಮಗಳಿಗೆ ಗಂಡು ಸೆಟ್ ಆಯ್ತು. ಗುರೂಜಿಯವರಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಧನ್ಯವಾದಗಳು. ಆಫೀಸ್ ವಿಳಾಸ ಸರಾಫ್ ಬಜಾರ, ಸಿಕಂದರ ಮಸೀದಿ ಎದುರಿಗೆ, ಗಿರ್ಗಾಂವ್ಕರ್ ಜ್ಯುವೆಲ್ಲರಿ ಶಾಪ್ ಮೇಲುಗಡೆ, ವಿಜಯಪುರ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9986999004.